ನಾನು ಕಳೆದ 2 ದಿವಸದಿಂದ ನಾನು ಹೊಸಬನಿದ್ದೆ. ಬಂದ ಮೇಲೆ ಎಲ್ಲ ನಾವು ನಮ್ಮ ಕಾರ್ಯಕಲಾಪಗಳನ್ನ ನಮ್ಮ ರೂಲ್ ಬುಕ್ ಏನಿದೆ ಅದರ ಜೊತೆನೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಬರಲಿಲ್ಲ. ನಾನು ಏನೋ ನಿಮ್ಮ ಸಮಸ್ಯೆಯನ್ನ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಾವೆಲ್ಲ ತಮ್ಮ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ಒತ್ತಾಯವನ್ನ ತಾವೆಲ್ಲ ಮಾಡಿದ್ರು. ಆದರೆ ಏನಿದೆ, ಪ್ರತಿಭಟನೆ ಮಾಡಬೇಕಾದ್ರೆ ಗೊತ್ತಾ, ನೀವು ನಿಮ್ಮ ಸ್ಥಾನದಲ್ಲೇ ನಿಂತು ನಿಮಗೆ ಮಾತಾಡಲಿಕ್ಕೆ, ಒಟ್ಟಾಗಿ ಕೂಗಾಡಲಿಕ್ಕೆ ಅವಕಾಶ ಇಲ್ಲ. ನೀವೇನಾದರೂ ಆ ರೀತಿಯ ಪ್ರತಿಭಟನೆ ಮಾಡಿದ್ರೆ ಇಲ್ಲಿ ಬಾವಿಗೆ ಬಂದು ಅದನ್ನ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ತೇನೆ. ಬಾವಿ ಆಹ್ವಾನ ಮಾಡುವಂತ ಮೊದಲ ಸ್ಪೀಕರ್ ನೀವು. ಬರ್ರಿ, ಅದು ಬರ್ರಿ. ಇಲ್ಲಿ ತನಕ ಬಾವಿಗೆ ಆಹ್ವಾನ ಕೊಟ್ಟಂತ ಯಾವ ಸ್ಪೀಕರ್ ಇಲ್ಲ. ಅಲ್ಲಿ ನಡ್ಸಕ್ ಬರಂಗಿಲ್ಲ ನಮಗೆ, ಇಲ್ಲ ಅಲ್ಲಿ ನಡ್ಸಕ್ ಬರಂಗಿಲ್ಲ. ಇಲ್ಲ, ಯಾವ ನಿಯಮಾವಳಿನಲ್ಲಿ ನೀವು ಅಲ್ಲಿ ಕುತ್ಕೊಂಡು ನೀವು ನಿಂತ್ಕೊಂಡು 3 ದಿನದಿಂದ ಚೀರಾಡ್ತಾ ಇದ್ದೀರಾ? ನೀವು ಬಾವಿಗಿಳಿರಿ, ಅಲ್ಲಿ ನಿಂತ್ಕೊಂಡು ಇಲ್ಲ, 3 ದಿನ ಆಯ್ತು ಅಲ್ಲಿ ಕ್ಲಿಯರ್ ಆಗಿ ನೀವು ಹೇಳಿ, ಸದನಕ್ಕೆ ಹೇಳಿ. ಇಲ್ಲ, ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಯಾವ ರೀತಿ ನೀವು ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು, ಇಲ್ಲಿ ನಾವು ಉತ್ತರ ರಾಹುಲ್ ಗಾಂಧಿ ಅವರು ಯಾವ ರೀತಿ ಪ್ರೊಟೆಸ್ಟ್ ಇಲ್ಲ ಉತ್ತರ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಸರಿಯಾಗಿ ಯಾವ ಕಾರ್ಯಕ್ರಮ ನಡೀಲಿಕ್ಕೆ ಅವರು ನಿಮ್ಮ ಸ್ಥಳದಿಂದನೇ ಮಾಡ್ತಾ ಇದ್ದಾರೆ. ಆಯ್ತು, ಕೇಳಿ ಸರ್, ನಾವೀಗ ಕೇಳಿ. ನೀವು ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ ಹೇಳಿ. ಅವ್ರೆ PM ಕೇಸ್ ನೋಡಿದ್ವಲ್ಲ, 8,000 ಕೋಟಿ ರೂಪಾಯಿ ಕೊಟ್ಟಿರೋದು ರಾಹುಲ್ ಗಾಂಧಿಗೆ ನೀವು ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಬುದ್ಧಿ ಮೋದಿ ಕನ್ನಡಿಗರು ರಾಹುಲ್ ಗಾಂಧಿ ಬುದ್ಧಿ ಚರ್ಚೆ ಮಾಡಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಅವರು ಸರಿ ನಡವಳಿಕೆ
ಅಲ್ಲ ಅಲ್ಲ ಬೆಳಗಾವಿ ನಮ್ಮದು. ಉಪಮುಖ್ಯಮಂತ್ರಿಗಳು ಏನ್ ಮಾತಾಡ್ತಾರೆ ಅವಕಾಶ ಕೊಡ್ತೇವೆ. ಒಂದು ನಿಮಿಷ ಅವಕಾಶ ಕೊಡ್ತೇವೆ. ನಡೆದಿರ್ತಕ್ಕಂಥ ಆ ಒಂದು ಸಭೆಯೊಳಗೆ ಬೆಳಗಾವಿ ನಮ್ಮದು ನಿರ್ಣಯ ಮಾಡೋದಕ್ಕೆ ಮಹಾನಗರ ಸಭೆ ಅಧ್ಯಯನ ಅಲ್ಲೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆದಾಗ್ಯೂ ಆ ಆ ಕಾರಣಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ದಯವಿಟ್ಟು ಮಾತಾಡಿ ಮಹಾನಗರ ಸಭೆಯನ್ನ ಬೆಳಗಾವಿ ಮಹಾನಗರ ಸಭೆಯನ್ನ ರದ್ದುಪಡಿಸಿ ದಲಿತರಿ ಮೀಡಿಯಾದ ರಾಹುಲ್ ಗಾಂಧಿ ಪಪ್ಪು ಸರ್ ಪಪ್ಪ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪಪ್ಪು ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣದ ಕುರಿತು ಸರ್ಕಾರದ ಹೇಳಿಕೆಯನ್ನು ಮಾಡ್ತಾ ಇದ್ದಾನೆ. ರಾಹುಲ್ ಗಾಂಧಿ ಬೈತಿರೋ ನಾವು ಯೋಜನೆ ಮತ್ತು ಸಾಂಸ್ಥಿಕ ಸಚಿವರಾದ ವಿ ನಾಗೇಂದ್ರ ಅವರ ಕುರಿತು ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಸದನವು ಸುಗಮವಾಗಿ ನಡೆಯಲು ಅಡ್ಡಿಪಡಿಸುತ್ತಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ನಾವು ಅಧಿವೇಶನಗಳು ನಾಡಿನ ಜನರ ಆಶಯಗಳನ್ನು ಪ್ರತಿಬಿಂಬಿಸಬೇಕು. ರಾಜಕೀಯ ಕಾರಣಗಳಿಗಾಗಿ ಹೀಗೆ ಅಡ್ಡಿ ಮಾಡುವುದು ಅಧಿಕಾರ ಮಾಡಿದಂತಾಗುತ್ತದೆ. ಹಾಗಾಗಿ ವಿರೋಧ ಪಕ್ಷದ ಸದಸ್ಯರು ಸಾಂವಿಧಾನಿಕ ಪ್ರಜಾತಂತ್ರ ವಿಧಾನಗಳನ್ನು ಅನುಸರಿಸಿ ಚರ್ಚೆ ಮಾಡುವುದರ ಮೂಲಕ ಆಂದೋಲನಬೇಕೆಂದು ಸರ್ಕಾರವು ನಾಗೇಂದ್ರ ಅವರ ವಿಚಾರದಲ್ಲಿ ಏನಾಗಿದೆ ಎಂಬುದನ್ನು ಈ ಸದನದ ಗಮನಕ್ಕೆ ತರುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. 24ರಂದು ವ್ಯವಸ್ಥಾಪಕ ನಿರ್ದೇಶಕರು ವಸಂತನಗರದ ಬ್ಯಾಂಕ್ ಖಾತೆಯ ಸಂಖ್ಯೆ 50101080055 ಅನ್ನು ಎಂಜಿ ರಸ್ತೆ ಶಾಖೆಯಲ್ಲಿ ಅಕೌಂಟ್ ಖಾತೆ ನಂಬರ್ 5201406969 1.5 ಕೋಟಿ ರೂಪಾಯಿ ಮಾಡಿ ಮಂತ್ರಿಗಳ ಅಕೌಂಟಿಗೆ ಹೋಗಿದೆಯಲ್ಲ, ಅದು ಯಾವುದು? ಸದರಿ ಖಾತೆಗೆ ದಿನಾಂಕ ನಿಗಮದ ಕೇಂದ್ರದ ಕಚೇರಿಯ ಖಾತೆಗಳಲ್ಲಿ ಲಭ್ಯವಿದ್ದ ಒಟ್ಟು 379.99 ಕೋಟಿ ರೂಗಳಲ್ಲಿ 143.99 ಕೋಟಿ ಹಾಗೂ ರಾಜ್ಯ ವಿದ್ಯುತ್ ಖಾತೆಯಲ್ಲಿದ್ದ 43.33 ಕೋಟಿ ರೂಗಳು ಸೇರಿ ಒಟ್ಟು 187.33 ಕೋಟಿ ರೂಗಳನ್ನು ವರ್ಗಾವಣೆ ಮಾಡಲಾಗಿರುತ್ತದೆ. ಹೀಗೆ ಮಾಡಲು ನಿಗಮದ ಎಂಡಿ ಅವರಿಗೆ ಅಧಿಕಾರವಿರುತ್ತದೆ. ಇದಕ್ಕೆ ಸಚಿವರಾಗಲಿ ಅಥವಾ ಸರ್ಕಾರವಾಗಲಿ ಅನುಮತಿ ನೀಡಬೇಕಾದ ಅಗತ್ಯ ಇರುವುದಿಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆಯ ಖಾತೆಯಲ್ಲಿ ಲಭ್ಯವಿದ್ದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187.33 ಕೋಟಿ ರೂಗಳಲ್ಲಿ 89.6 ಕೋಟಿ ರು ಹಣವನ್ನು ಅವಶ್ಯಕತೆ ಇಲ್ಲ. ಮಂತ್ರಿ ರಾಜೀನಾಮೆ ಬೇಕು. ಮಂತ್ರಿ ರಾಜೀನಾಮೆ ಬೇಕು. ಮಂತ್ರಿ ರಾಜೀನಾಮೆ ಕೊಡಿಸಿ. ನಿಮ್ಮ ಸ್ಟೇಟ್ಮೆಂಟ್ ಅವಶ್ಯಕತೆ ಇಲ್ಲ. RBL ಬ್ಯಾಂಕ್ ಹೈದರಾಬಾದ್ನಿಂದ 5 ಕೋಟಿ ರೂಗಳನ್ನು ನಿಗಮದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆಗೆ ಹಿಂದಿರುಗಿಸಲಾಗಿರುತ್ತದೆ. ದಿನಾಂಕ 25/4/26ರಂದು ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಅವರು ಶಿವಮೊಗ್ಗದ ವಿನೋಬನಗರದಲ್ಲಿರುವ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು. ನಿಗಮದ ಹಣವನ್ನು ಅಕ್ರಮವಾಗಿ ವರ್ಗಾಯಿಸಲಾಗಿದೆ ಎಂದು ಆರೋಪಿಸಿದ 6 ಪುಟಗಳ ಮರಣ ಪತ್ರವನ್ನು ಅವರು ಬರೆದಿಟ್ಟಿದ್ದರು. ದಿನಾಂಕ 26/5/24ರಂದು ಮೃತರ ಪತ್ನಿ ಶ್ರೀಮತಿ ಕವಿತಾ ನೀಡಿದ ದೂರಿನ ಮೇರೆಗೆ ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಪ್ರಕರಣ ದಾಖಲಾಯಿತು. ನಿಗಮದ ಹಣವು ಅಕ್ರಮವಾಗಿ ಗೌರವದಿಂದ ಅವರನ್ನು ಮಂತ್ರಿಮಂಡಲದಿಂದ ಹೊರಗಾಕಿ. ನಿಮ್ಮ ಯಾವ ಹೇಳಿಕೆಗಳು ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಮಂತ್ರಿಯನ್ನ
2024 ಅನ್ನು ದಲಿತರು ಹಣ ಹೊಡೆದಂತ ಮಂತ್ರಿಯನ್ನ ICC ಕಲಂ ಹೊರಗೆ ಹಾಕಿ 409, 420, 420, ಆಗ ಮಾತ್ರ ಸರ್ಕಾರ ಗೌರವ 471 ರಡಿ ಖಂಡಿತವಾಗಿ ಸರ್ಕಾರವು 31/5/26 ಈ ಪ್ರಕರಣದ ಸಮಗ್ರ ತನಿಖೆಗಾಗಿ ಸಿಐಡಿಯ ಮೂಲಕ ವಿಶೇಷ ತನಿಖಾ ತಂಡವನ್ನು ರಚಿಸಿ ಆದೇಶಿಸುತ್ತದೆ. ದಿನಾಂಕ 1/6/24 ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಡೆಪ್ಯೂಟಿ ಜನರಲ್ ರೀಜನಲ್ ಹೆಡ್ ರವರಿಗೆ ಪತ್ರ ಬರೆದು ನಿಗಮದ ಅನುಮತಿಯಿಲ್ಲದೆ ನಿಯಮ ಬಾಹಿರವಾಗಿ ವರ್ಗಾವಣೆಯಾಗಿರುವ ಹಣವನ್ನು ಹಿಂತಿರುಗಿಸುವಂತೆ ಕೋರಿರುತ್ತಾರೆ. ಈ ನಡುವೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂಜಿ ರಸ್ತೆ ಶಾಖೆಯ ವ್ಯವಸ್ಥಾಪಕರು ನೀಡಿರುವ ದೂರಿನ ಆಧಾರದಲ್ಲಿ ಸಿಬಿಐ ಐಪಿಸಿ ಸೆಕ್ಷನ್ 120B 409, 420, 467, 468 ಇದರೊಂದಿಗೆ ಭ್ರಷ್ಟಾಚಾರದ ಪ್ರತಿಬಂಧಕ ಕಾಯ್ದೆಯ ಸೆಕ್ಷನ್ 113(2) ಮತ್ತು 13(1)A ಗಳಡಿಯಲ್ಲಿ FIR ನಂಬರ್ RCO 782024B0001 ಅನ್ನು ದಿನಾಂಕ 3/6/24 ದಾಖಲಿಸಿಕೊಂಡಿದೆ. ಈ ದೂರು ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳಾದ ಸುಸ್ಮಿತಾ ರಾಹುಲ್, ದೀಪಾ ಡಿ, ವಿ ಕೃಷ್ಣಮೂರ್ತಿ ಮತ್ತು ಇತರೆ ಖಾಸಗಿ ವ್ಯಕ್ತಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ದಾಖಲಾಗಿರುತ್ತದೆ. ಸಿಬಿಐನ ನಂತರ ಜಾರಿ ನಿರ್ದೇಶನಾಲಯವು 6/6/24 ECIR ನಂಬರ್ ECIR/PZO/14/2024 ಅನ್ನು ದಾಖಲಿಸಿ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ 2002 PMLA ಅಡಿಯಲ್ಲಿ ತನಿಖೆ ಪ್ರಾರಂಭಿಸಿರುತ್ತದೆ. ಇಡಿ ಮತ್ತು ಸಿಬಿಐಗಳು ಪ್ರಕರಣ ದಾಖಲಿಸಿದರೂ ಸಹ ರಾಜ್ಯದ ತನಿಖಾ ಸಂಸ್ಥೆಯಾದ ಸಿಐಡಿಯು 14 ಆರೋಪಿಗಳನ್ನು ಪತ್ತೆ ಹಚ್ಚಿ ದಸ್ತಗಿರಿ ಮಾಡಿರುತ್ತಾರೆ. ಪ್ರಕರಣದಲ್ಲಿ A1 ಸತ್ಯನಾರಾಯಣ ವರ್ಮಾ, A2 ಶ್ರೀನಿವಾಸ ರಾವ್ ಕಾಕಿ ಮತ್ತು ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ A3 ಪರಮೇಶ್ವರ್ ಅವರೇ, ನಿಮಗೆ ಈ ಸ್ಥಿತಿ ಬರಬಾರ್ದಿತ್ತು. ನೀವು ಇಂಥ ಪ್ರಶ್ನೆಯನ್ನ ಸಮರ್ಥನೆ ಮಾಡಿ. ವಾಲ್ಮೀಕಿ ನಿಗಮದ MD ಆಗಿದ್ದ JG ಪದ್ಮನಾಭ ಮತ್ತು ಅಕೌಂಟೆಂಟ್ ಪರಶುರಾಮ ನಿಗಮದ ಹಣವು ಅಕ್ರಮವಾಗಿ ವರ್ಗಾವಣೆಯಾಗಲು ಪ್ರಮುಖ ಕಾರಣಕರ್ತರಾಗಿರುತ್ತಾರೆ. ಬಂಧಿತ ಆರೋಪಿಗಳಿಂದ ನಗದು ಹಣ, ಕಾರುಗಳು, ಚಿನ್ನದ ಬಿಸ್ಕತ್ಗಳು, ಚಿನ್ನದ ಒಡವೆಗಳನ್ನು ವಿವಿಧ ದಿನಾಂಕಗಳಲ್ಲಿ ಅಮಾನತುಪಡಿಸಿಕೊಳ್ಳಲಾಗಿರುತ್ತದೆ. ನಗದು ಹಣ 16,83,35,000 ಮತ್ತು 16.2546 ಗ್ರಾಂ ಚಿನ್ನದ ಬಿಸ್ಕತ್ಗಳನ್ನು ಮತ್ತು ಒಡವೆಗಳನ್ನು ಅಮಾನತುಗೊಳಿಸಲಾಗಿರುತ್ತದೆ. ಅಲ್ಲದೆ ಲಂಬೋರ್ಗಿನಿ, ಬೆಂಜ್, ಕ್ರೇಟಾ, ಇನ್ನೋವಾ ಹೈ ಕ್ಲಾಸ್ ಕಾರುಗಳನ್ನು ಸಹ ಅಮಾನತುಗೊಳಿಸಲಾಗಿರುತ್ತದೆ. ಈ ವಾಹನಗಳ ಅಸಲಿ ಮಾಲೀಕರು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ಹಣ ಸಂದಾಯ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಂಡಿರುತ್ತಾರೆ. ಇದುವರೆಗೆ ಅಮಾನತುಗೊಳಿಸಲಾದ ಚಿನ್ನ ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಪ್ರಕ್ರಿಯೆ ಚಾಲ್ತಿಯಲ್ಲಿರುವ ಒಟ್ಟು ಮೊತ್ತ 79,68,09,151 ರೂಪಾಯಿ ಆಗಿರುತ್ತದೆ. ಉಳಿದ ಮೊತ್ತ 4,94,00,000 ರೂಗಳಿಗೆ ಪರಮೇಶ್ವರ್ ಅವರೇ, SIT ತನಿಖೆ ಎಷ್ಟು ಓದಿದ್ರು ಅಷ್ಟೇ, ಎಷ್ಟು ಓದಿದ್ರು ಏನು ವಾಷಿಂಗ್ ಮಿಷಿನ್ ಎಲ್ಲ ಇದು ಪರಮೇಶ್ವರ್ ಅವರೇ, ದಿನಾಂಕ ವಾಷಿಂಗ್ ಮಿಷಿನ್ ಎಲ್ಲ ರಾಹುಲ್ ಗಾಂಧಿ ಪಂಗಡಗಳ ಯುವಜನ ಸಬಲೀಕರಣ ಮತ್ತು ರಾಹುಲ್ ಗಾಂಧಿ ಸದನಕ್ಕೆ ತಪ್ಪಾಯಿತಿ ಕೊಡ್ತೀರಾ? ಸಚಿವ ಸುಮ್ಮನೆ ಅವನ್ನ ಸಮರ್ಥನೆ ಮಾಡಬಹುದು, ರಾಜೀನಾಮೆ ತಗೊಳ್ಳಿ, ಸಮರ್ಥನೆ ಮಾಡಬಹುದು. ಇಡಿಯು ಅಂದಿನ ನಾಗೇಂದ್ರ ಅವರ ಆವರಣದಲ್ಲಿ ಶೋಧ ನಡೆಸಿ 11/7/24 ಅವರನ್ನು ವಿಚಾರಣೆಗೊಳಪಡಿಸಿತು. PMLA ಸೆಕ್ಷನ್ 50 ಅಡಿಯಲ್ಲಿ ನೀಡಿದ ನೋಟಿಸ್ನಂತೆ 12/7/24 ಬಿ ನಾಗೇಂದ್ರ ಅವರು ಇಡಿ ಮುಂದೆ ಹಾಜರಾದ ಪಡೆಯಲಾಯಿತು. ಸಿಐಡಿಯು ವಿಶೇಷ ತನಿಖಾ ತಂಡವು ದಿನಾಂಕ 5/8/24 ಸಂಬಂಧಿಸಿದ ನ್ಯಾಯಾಲಯದಲ್ಲಿ ತನಿಖೆಯ ಪ್ರಾಥಮಿಕ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರುತ್ತದೆ. ಅದರಲ್ಲಿ ಬಿ ನಾಗೇಂದ್ರ ಅವರು ಆರೋಪಿಯನ್ನಾಗಿ ಹೆಸರಿಸಲಾಗಿರುವುದಿಲ್ಲ. ದಿನಾಂಕ 10/11/25 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ದೋಷಾರೋಪಣಾ ಪಟ್ಟಿಯನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ಅದರಲ್ಲಿಯೂ ಬಿ ನಾಗೇಂದ್ರ ಅವರು ಆರೋಪಿತರಾಗಿರುವುದಿಲ್ಲ.
9/9/24 ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಇಡಿ ವತಿಯಿಂದ ಸಲ್ಲಿಸಿದ 25 ಆರೋಪಿಗಳಲ್ಲಿ ಬಿ ನಾಗೇಂದ್ರ ಅವರನ್ನು A1 ಎಂದು ಹೆಸರಿಸಲಾಗಿದೆ. ಆದರೆ 14/10/24 ಇಡಿ ಪ್ರಕರಣದಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಬಿ ನಾಗೇಂದ್ರ ಅವರಿಗೆ ಜಾಮೀನು ನೀಡಿದೆ. ಆದರೆ ಈ ಪ್ರಕರಣದಲ್ಲಿ ಎಸ್ಐಟಿಯು ಬಂಧಿಸಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿರುವ A1 ಆದ ಲೂಟಿ ಮಾಡಿರೋ ಪ್ರಶ್ನೆ ಇದು. ದಲಿತರ ಹಣ ವಾಪಸ್ ಬರಬೇಕು. ನಾವು ಕೇಳ್ತಾ ಇರೋದು ದಲಿತರ ಹಣ ವಾಪಸ್ ಬರಬೇಕು. 187 ಕೋಟಿ ತಿಂದವರಿಗೆ ಶಿಕ್ಷೆ ಆಗಬೇಕು. ಖಜಾನೆಯನ್ನ ಕನ್ನ ಹೊಡೆದವರಿಗೆ ತಂಡವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಈ ದುಷ್ಕೃತ್ಯದ ಮಾಸ್ಟರ್ ಮೈಂಡ್ ಯಾರು ಎಂಬುದನ್ನು ಪತ್ತೆ ಹಚ್ಚಿ ನ್ಯಾಯಾಲಯಗಳ ಮುಂದೆ ಸಾಕ್ಷಿ ಸಮೇತ ದಾಖಲೆಗಳನ್ನು ಮಂಡಿಸುವ ಕಾರಣ ಆತ ತಪ್ಪಿಸಿಕೊಳ್ಳಲು ಈವರೆಗೂ ಸಾಧ್ಯವಾಗಿರುವುದಿಲ್ಲ. ಹಾಗಾಗಿ ಕೇಂದ್ರದ ತನಿಖಾ ಸಂಸ್ಥೆಗಳಿಗಿಂತ ರಾಜ್ಯದ ತನಿಖಾ ಸಂಸ್ಥೆಗಳ ಗುಣಮಟ್ಟ ಅತ್ಯುತ್ತಮವಾದದ್ದು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮ ರೂಢಿಗತ ಅಪರಾಧಿಯಾಗಿದ್ದು ಈ ಪ್ರಕರಣಕ್ಕೂ ಮುನ್ನ ಛತ್ತೀಸ್ಗಢದಲ್ಲೂ ಈತನ ವಿರುದ್ಧ ಇದೇ ರೀತಿ ಪ್ರಕರಣ ದಾಖಲಾಗಿದೆ. ಹಾಗೆ 14/1/26 ಸಿಬಿಐ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಶ್ರೀ ಬಿ ನಾಗೇಂದ್ರ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಡಿ ಮತ್ತು ಸಿಬಿಐಗಳ ಕಾರ್ಯವೈಖರಿ ಹಾಗೂ ನಡವಳಿಕೆಗಳ ಕುರಿತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ದೇಶದ ಅನೇಕ ಉಚ್ಚ ನ್ಯಾಯಾಲಯಗಳು ತೀಕ್ಷ್ಣವಾಗಿ ಟೀಕಿಸಿವೆ. ಅನೇಕ ಸಾರಿ ಕೇಂದ್ರದ ಆಡಳಿತದ ಪಕ್ಷದ ಮೂಗಿನ ನೇರಕ್ಕೆ ತನಿಖೆ ಮಾಡುವ ಮೂಲಕ ತಮ್ಮ ಪಾವಿತ್ರ್ಯತೆ ಎಂದು ನ್ಯಾಯಾಲಯಗಳೇ ಅಭಿಪ್ರಾಯಪಡಿಸಿವೆ. ಕೇಂದ್ರ ಸರ್ಕಾರವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ತಿಳಿಸಿರುವಂತೆ ದೇಶದ 9,192 ಹಾಲಿ ಮತ್ತು ಮಾಜಿ ಪ್ರತಿನಿಧಿಗಳ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಬಾಕಿ ಇರುತ್ತವೆ. ಇವುಗಳಲ್ಲಿ 251 ಹಾಲಿ ಲೋಕಸಭಾ ಸದಸ್ಯರು, 170 ಜನರ ಮೇಲೆ ಅತ್ಯಂತ ಗಂಭೀರ ಸ್ವರೂಪದ ಕ್ರಿಮಿನಲ್ ಪ್ರಕರಣಗಳಿವೆ ಹಾಗೂ 75 ರಾಜ್ಯಸಭಾ ಸದಸ್ಯರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ಚಾಲ್ತಿಯಲ್ಲಿವೆ. ದೇಶದ 14 ಜನ ಮುಖ್ಯಮಂತ್ರಿಗಳ ಮೇಲೆಯೂ ಕ್ರಿಮಿನಲ್ ಪ್ರಕರಣಗಳು ಚಾಲ್ತಿಯಲ್ಲಿವೆ ಎಂದು ಅಫಿಡವಿಟ್ನಲ್ಲಿ ತಿಳಿಸಲಾಗಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಅಂತಿಮವಾಗಿ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ನಿಗಮದ ಅಧಿಕಾರಿಗಳು ದುಷ್ಟಕೂಟ ರಚಿಸಿಕೊಂಡು 84.63 ಕೋಟಿ ರೂಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುತ್ತದೆ. ಈ ಹಣದಲ್ಲಿ ಈಗಾಗಲೇ 79.68 ಕೋಟಿ ರೂಗಳನ್ನು ಹಣ ಹಾಗೂ ವಸ್ತು ಒಡವೆಗಳ ಮೂಲಕ ವಸೂಲಿ ಮಾಡಲಾಗಿರುತ್ತದೆ. ಇಡಿ ಮತ್ತು ಸಿಬಿಐಗಳು ತಮ್ಮ ಚಾರ್ಜ್ ಶೀಟ್ಗಳಲ್ಲಿ ಶ್ರೀಯುತ ಬಿ ನಾಗೇಂದ್ರ ಅವರ ಹೆಸರನ್ನು ಸೇರಿಸಿದ್ದರೂ ಸಹ ಗೌರವಾನ್ವಿತ ನ್ಯಾಯಾಲಯಗಳು ತಡೆಯಾಜ್ಞೆ ನೀಡಿರುತ್ತವೆ. ಅವರನ್ನು ಯಾವ ನ್ಯಾಯಾಲಯವೂ ದೋಷಿ ಎಂದು ನೀಡಿರುವುದಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ವಿರೋಧ ಪಕ್ಷದವರು ಹಠ ಹಿಡಿದು ನಡೆಸುತ್ತಿರುವ ಪ್ರತಿಭಟನೆಯು ಸಂಸದೀಯ ವ್ಯವಸ್ಥೆಯ ಅಪಮಾನ ಮಾಡುವಂತಿದೆ. ಆದ್ದರಿಂದ ಮೇಲಿನ ಎಲ್ಲ ಅಂಶಗಳನ್ನು ಸರ್ಕಾರವು ಈ ಸದನದ ಆದ್ಯ ಗಮನಕ್ಕೆ ಸದುದ್ದೇಶದಿಂದ ಮಂಡಿಸಿರುತ್ತದೆ. ಹಾಗೆಯೇ ವಿರೋಧ ಪಕ್ಷದ ಸದಸ್ಯರು ತಮ್ಮ ಪ್ರತಿಭಟನೆಯನ್ನ ಕೈಬಿಟ್ಟು ಸದನದ ಕಲಾಪಗಳಲ್ಲಿ ಭಾಗವಹಿಸುವ ಮೂಲಕ ರಾಜ್ಯದ ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಸರ್ಕಾರವು ವಿನಂತಿಸುತ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸ್ಥಿತಿ ಪರಮೇಶ್ವರ್ ಅವರಿಗೆ ಸಭೆಯನ್ನ ಮುಂದೆ ಹಾಕಿ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ನಾವೆಲ್ಲ ಸೇರೋಣ. ಸನ್ಮಾನ್ಯ ಅಧ್ಯಕ್ಷ, ಹೇಳಿ. ಸನ್ಮಾನ್ಯ ಅಧ್ಯಕ್ಷ, ಯಾರ್ಯಾರ್ದು ಪ್ರಶ್ನೆ ಸಂಖ್ಯೆ 435 ಮಾನ್ಯ ಜಲ ಸಂಪನ್ಮೂಲ ಸಚಿವರನ್ನು ಪ್ರಶ್ನೆ ಕೇಳಲು ಬಯಸುತ್ತೇನೆ ಅಧ್ಯಕ್ಷ.
ಸನ್ಮಾನ್ಯ ಅಧ್ಯಕ್ಷ, ಆಗಸ್ಟ್ 11ರಂದು ತುಂಗಭದ್ರಾ ಸಲಹಾ ಸಮಿತಿಯ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಆಂಧ್ರದವರು ನಮಗೆ ಕರ್ನಾಟಕ ಕೋಟ ಯಾರಿಗೂ ಕೇಳಿಸಲ್ಲ. ನೀರು ತಾಂತು ಅಂತಂದು ಆದ್ರೆ ಬಚಾವತ್ ಆಯೋಗ ಪ್ರಕಾರ ನಮಗೆ ಕೆನಾಲ್ ಮಾಡಿಫೈ ಆಗಿರೋದು ಕರ್ನಾಟಕ 750, ಆಂಧ್ರ ಪ್ರದೇಶ 750 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡ್ಬೇಕಂತಂದು ಕೆನಾಲ್ ಮಾಡಿಫೈ ಆಗಿರೋದು ಕೂಡ ಅದೇ ರೀತಿ. ಆದರೆ ಇವಾಗ ಆಂಧ್ರ ಬೋರ್ಡ್ನವರು ಕರ್ನಾಟಕ ನೀರು ಒಂದೇ ನಾವು ತಗೊಂಡಿದ್ವಿ, ಆಂಧ್ರ ಬೋರ್ಡ್ ನೀರು ತಗೊಂಡಿಲ್ಲ. ಹಂಗಾಗಿ ಎಲ್ಲ ರೈತರು ಅಂದ್ರೆ LLC ಅಂತಂದು ಆಗ ಆ ಭಾಗದಾಗ ಬರಂತ ಎಲ್ಲ ರೈತರು ಈಗಾಗಲೇ ಭತ್ತ ನಾಟಿ ಮಾಡ್ಕೊಂಡಿದ್ದಾರೆ, ಸಸಿ ಮಡಿ ಹಾಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ನೀರಂತೂ ಕೊಡಕ್ ಆಗ್ತಾ ಇಲ್ಲ. ನಮ್ಗೆ ಆಂಧ್ರ ಮತ್ತೆ ಕರ್ನಾಟಕ ಎರಡೂ ನೀರು ತಗೊಂಡು ಹೋದ್ರೆ ಮಾತ್ರ ನಮ್ಮ ಕರ್ನಾಟಕದ ಭಾಗದ ರೈತರಿಗೆ ಅನುಕೂಲ ಆಗ್ತೈತಿ. ಇಲ್ಲಾಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತೈತೆ. ಸನ್ಮಾನ್ಯ ಅಧ್ಯಕ್ಷ, ಈ ನೀರು ಕರ್ನಾಟಕ ಮತ್ತೆ ಆಂಧ್ರ ಎರಡು ಜೇಟಿಯಾಗಿ ತಗೊಂಡು ಹೋದ್ರೆ ಅನುಕೂಲ ಆಗ್ತೈತಿ. ಮಾನ್ಯ ಸಚಿವರಲ್ಲಿ ಕೂಡ ಗಮನಕ್ಕೆ ತಗೊಂಬಂದಿದ್ದೀವಿ. ಈಗಾಗಲೇ ಅವರು ಕೂಡ ಆಂಧ್ರ ನೀರಾವರಿ ಸಚಿವರಿಗೆ ಮಾತಾಡಿದ್ದಾರೆ. ಅವ್ರು ಕೂಡ ಭರವಸೆ ಕೊಟ್ಟು ನೀರು ಬಿಟ್ರೆ ನಮ್ಮೆಲ್ಲ ನಮ್ದೊಂದೇ ತಾಲೂಕಲ್ಲ, ಕಂಪ್ಲಿ, ಕುರುಗೋಡು, ಗ್ರಾಮಾಂತರ ಒಟ್ಟಾಗಿ ಸೇರಿ 4 ಜಿಲ್ಲೆ ರೈತರಿಗೆ ದಯವಿಟ್ಟು ಆಂಧ್ರ ಪ್ರದೇಶದ ನೀರಾವರಿ ಮಂತ್ರಿಗೆ ಕರೆ ಮಾಡಿ ಎರಡು ಕೂಡ ಹೊಂದಾಣಿಕೆ ಮಾಡಿ ನೀರು ಒಯ್ಯೋದ್ರಿಂದ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳ್ತಕ್ಕಂಥದ್ದು ಎಲ್ಲವೂ ಸತ್ಯ ಆಗಿದೆ. ನಾನು ನಿನ್ನೆ ಗಣೇಶು ಮತ್ತು ನಮ್ಮ ಮಂತ್ರಿಗಳು ಎಲ್ಲರ ಜೊತೆ ಮಾತನಾಡಿ ಬಿಡಲೇಬೇಕಾದ ಪರಿಸ್ಥಿತಿ ಇದೆ. ಆಂಧ್ರ ಜಲಸಂಪನ್ಮೂಲ ಸಚಿವರ ಜೊತೆ ನಾನು ಮಾತನಾಡಿ, ನಮ್ಮ ಮುಖ್ಯಮಂತ್ರಿಗಳು ಮಾತನಾಡಿ ನಿನ್ನೆ ಅವ್ರು ಮೀಟಿಂಗ್ ಮಾಡಿದ್ದಾರೆ. ಇವರ ಒತ್ತಾಯ 3-4 ಕ್ಷೇತ್ರಕ್ಕೆ ಇಬ್ರು ಆಂಧ್ರ ಮತ್ತು ನಮ್ದು ಶೇರ್ ಒಟ್ಟಿಗೆ ಬಿಡದೇ ಇದ್ರೆ ಸೊ ಇವರಿಗೆ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅದರಿಂದ ಅವರನ್ನ ಒಪ್ಪಿಸಿ ನಿನ್ನೆ ಅವ್ರು ಮೀಟಿಂಗ್ ಮಾಡಿ ಭಾಗಶಃ ಒಪ್ಪಿದ್ದಾರೆ. ಇವತ್ತು ನಾಳೆ ಒಳಗಡೆ ನೀರು ಬಿಟ್ಕೊಡ್ತೀವಿ. ಗಣೇಶ್ 3 ದಿವಸದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಮುಖ್ಯಮಂತ್ರಿ ಜೊತೆ ಸಂಪರ್ಕದಲ್ಲಿದ್ದಾರೆ. ನಾವು ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀವಿ, 100ಕ್ಕೆ 100ರಷ್ಟು ಅವ್ರ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ. ಸಾಲ್ವಾಯ್ತು, ಕೂತ್ಕೊಳ್ಳಪ್ಪ. ಬಹಳಷ್ಟು ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ. 4 ತಾಲೂಕಿಂದ ರೈತರು ನೀರಿನ ಸಮಸ್ಯೆ ಈ ವಿಷಯದಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ಅಡ್ಡ ಬರಬೇಡ. ಸನ್ಮಾನ್ಯ ಅಧ್ಯಕ್ಷ, ಟೋಟಲ್ ಬಹಳ ಸಣ್ಣ ರೈತರಲ್ಲಿರೋದು 1 ಎಕರೆ 2 ಎಕರೆ ಇರೋಂತ ರೈತರು ನಾವೇನು ನೀರು ಕೊಟ್ಟಿಲ್ಲ ಅಂದ್ರೆ ಆ ಭಾಗದ ರೈತರು ನಿಜವಾಗ್ಲೂ ವಿಷ ಕುಡಿಯುವಂತ ಪರಿಸ್ಥಿತಿ ಐತಿ. ಇವತ್ತು ಸರ್ಕಾರದ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನಾವು ನೀರು ಕೊಡ್ತೀರಂತಂದು ಈಗಾಗಲೇ ಮಾತಾಡಿದಾರೆ ಅಂತ ಹೇಳಬೇಕಾದ್ರೆ ದಯವಿಟ್ಟು ಆ ನೀರು ಕೊಡ್ಬೇಕಂತಂದು ಒತ್ತಾಯ ಮಾಡ್ತೀವಿ. ಇದು ಒಂದು ನಮ್ಮ ಒಳೆ ಭಾಗದ ರೈತರು 500 ಕ್ಯೂಸೆಕ್ಸ್ ನೀರು ಕೊಡ್ಬೇಕಂತಂದು, ಒಳೆ ಭಾಗ ಅಂದ್ರೆ ಕನಕಗಿರಿ, ನಮ್ಮ ಕಂಪ್ಲಿ, ಕುರುಗೋಡು, ಅದೇ ರೀತಿ ಸಿರುಗುಪ್ಪ ಭಾಗದ ರೈತರು ಕೂಡ ಹೊಳೆಯಿಂದ ಕೂಡ 500 ಕ್ಯೂಸೆಕ್ಸ್ ನೀರು ಕೊಡ್ಬೇಕಂತಂದು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಸನ್ಮಾನ್ಯ ಅಧ್ಯಕ್ಷ, ಅವರ ಸಮಸ್ಯೆಗೆ ಸಂಪೂರ್ಣವಾಗಿ ಕಳೆದ 3 ದಿವಸದಿಂದನೂ ಚರ್ಚೆಯಲ್ಲಿದ್ದೀವಿ. ಅಂತಿಮವಾಗಿ ಇವತ್ತು ನಾಳೆಯಲ್ಲಿ ಅವರೆಲ್ಲ ಸಮಸ್ಯೆಗೆ ಬಗೆಹರಿಸಿ ನೀರನ್ನು ಬಿಟ್ಟು ಆ ಭಾಗದ 3-4 ತಾಲೂಕು ರೈತರ ಸಮಸ್ಯೆಗೆ ಬಗೆಹರಿಸಿ. ಸ್ಯಾಂಕ್ಷನ್ ಎಲ್ಲ ಸ್ಯಾಂಕ್ಷನ್. ಕೋನ್ ರೆಡ್ಡಿ ಅವರು ಕರ್ನಾಟಕದ ರೋಗಿಗಳಿಗೆ ಆಶಾಕಿರಣವಾಗಿರುವ ಹುಬ್ಬಳ್ಳಿಯ ಪ್ರತಿಷ್ಠಿತ KMRC ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸಲು ಹಾಗೂ ಮೂಲಭೂತ ಸೌಕರ್ಯಕ್ಕೆ ಒದಗಿಸಲು 2025-26ನೇ ಸಾಲಿನಲ್ಲಿ ಸರ್ಕಾರ ನೀಡಿದ ಅನುದಾನ ಎಷ್ಟು ಅಂತ ಕೇಳಿದೆ ಸರ್. ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ KMCನ ತಾವು ಕೂಡ ತಮ್ಮ CSR ನಿಧಿಯಲ್ಲಿ ದುಡ್ಡನ್ನು ಕೊಟ್ರಿ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಒಂದು 7 ಜಿಲ್ಲೆ ಪೇಷಂಟ್ಗಳು ಅಲ್ಲಿ ಬರ್ತಾವು. ನಾನು ಜಯದೇವ ಆಸ್ಪತ್ರೆ ಹೆಂಗೆ ಡೆವಲಪ್ ಮಾಡಿರಿ ಹಂಗೆ ಹುಬ್ಬಳ್ಳಿಯಲ್ಲಿ ಅದನ್ನು ಡೆವಲಪ್ ಮಾಡಬೇಕಂತ ಕೇಳಿದ್ದೆ. ಅಂತ ಸಂದರ್ಭದಲ್ಲಿ ಮಾನ್ಯ ಸಚಿವರು ಉತ್ತರ ಕೊಟ್ಟಾರ. ಆ ಕೊನೆಗೆ ಏನು ಹೇಳಾರಂದ್ರೆ ಇದಕ್ಕೆ ಜಯದೇವ ಆಸ್ಪತ್ರೆ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಾರ. ಆ ರೀತಿ ಮಾಡಬೇಕಂತ ನಮ್ಮ ವಾದ. ಇದಕ್ಕೆ ಸಂಬಂಧಪಟ್ಟಂತ ಮಾನ್ಯ ಅಧ್ಯಕ್ಷರೇ, ಸರ್ಕಾರದ ಉತ್ತರ ಈ ರೀತಿ ಇದೆ. ಈ
ಆಸ್ಪತ್ರೆ ಮತ್ತು ಕಾಲೇಜ್ ಏನಿದೆ ಈಗಾಗಲೇ ಜಯದೇವ ಕೇವಲ ಹೃದ್ರೋಗಕ್ಕೆ ಮಾತ್ರ ಸೀಮಿತವಾಗಿ ಚಿಕಿತ್ಸೆ ಕೊಡುತ್ತೆ. ಆದರೆ ಆಸ್ಪತ್ರೆ ಈಗ ಇಡೀ ಎಲ್ಲ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರೋದ್ರಿಂದ ಜಯದೇವ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿದ್ದೇವೆ. ಹಾಗಂತೇಳಿ ಇದರ ಅಭಿವೃದ್ಧಿಗೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ಶಾಸಕರು ಹೇಳುವ ಹಾಗೆ ಈ ಭಾಗದಲ್ಲಿ ತುಂಬಾ ಜನ ಬರ್ತಾರೆ, ನಾವೆಲ್ಲ ಕಣ್ಣಾರೆ ಕಂಡಿರುವ ಸತ್ಯ. ಹಾಗಾಗಿ ಈ ಆಸ್ಪತ್ರೆ ಅಭಿವೃದ್ಧಿಗೆ ಸರ್ಕಾರ ಸಂಪೂರ್ಣವಾಗಿ ಬದ್ಧವಾಗಿದೆ. ಅವರಿಗೆ ಏನೆಲ್ಲ ಸೌಲಭ್ಯ ಬೇಕೋ ಮಾಡಿಕೊಡ್ತೇವೆ. ಅದು ಜಯದೇವ ಮಾದರಿಯಲ್ಲಾಗಲಿ ಬೇರೆ ಮಾದರಿಯಾಗಲಿ ಒಟ್ಟಾರೆ ಹುಬ್ಬಳ್ಳಿ ಆಸ್ಪತ್ರೆ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಾವು ಅವರಿಗೆ ಸಂಪೂರ್ಣ ಸಹಕಾರ ಕೊಡ್ತೇವೆ. ನೀವು ಕೊಟ್ಟು ಉತ್ತರಕ್ಕೆ ನಮ್ಗೆ ತಕರಾರಿಲ್ಲ, ಆದ್ರೆ ಆ ರೀತಿ ಮಾಡಿದ್ರು ಅಂದ್ರೆ ಇವತ್ತು ಮೆಸೇಜ್ ಅದೇ ಹೋಗ್ಬಿಡುತ್ತೆ. ನಾವು ಆ ರೀತಿ ಡೆವಲಪ್ ಮಾಡ್ರಿ ಅಂತ ಅರ್ಥ ಇದ್ದೀವಿ. ಮಾಡಬಾರ್ದು ಅಂತ ಉತ್ತರ ಕೊಟ್ಟರೆ ತಪ್ಪು ಸಂದೇಶ ಹೋಗತಿ. ಅದು ತಿದ್ದುಪಡಿ ಮಾಡಿ ತಾವು ಹೇಳ್ಬೇಕಂತ ವಿನಂತಿ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಉತ್ತರದಲ್ಲಿ ಜಯದೇವ ಆಸ್ಪತ್ರೆ ಹುಬ್ಳಿಯಲ್ಲಿ ಸಪರೇಟ್ ಆಗಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇದು ಇಲ್ಲಿ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜಯದೇವನೇ ಸಪರೇಟ್ ಆಗಿ ಹುಬ್ಬಳ್ಳಿಯಲ್ಲೇ ಒಂದು ಜಯದೇವ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಆಸ್ಪತ್ರೆಯನ್ನ ಜಯದೇವ ಮಾದರಿ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಆ ರೀತಿ ಹೇಳಿದ್ದೇವೆ ಹೊರತು ಎರಡು ಒಂದಕ್ಕೊಂದೆಲ್ಲೂ ಕೂಡ ಲಿಂಕ್ ಮಾಡಿಲ್ಲ. ಸುರೇಶ್ HK, ಗೋಪಾಲಯ್ಯ, ಹರೀಶ್ BP, ಮಂಜು HT, ಶ್ರೀ ಕಟ್ಕೊಂಡ ವಿ ದೊಡ್ಡಿಬ, ತೆಗೆದುಕೊಳ್ಳಂಗಿಲ್ಲ. ಹೇಳಿ. 907 ಪ್ರಶ್ನೆ, ಚುಕ್ಕೆ ಗುರುತಿನ ಪ್ರಶ್ನೆ 907 ಕೇಳ್ತಾ ಇದ್ದೀನಿ. ಸನ್ಮಾನ್ಯ ನೀರಾವರಿ ಸಚಿವರಿಗೆ 907 ಯಾವುದು ಚುಕ್ಕೆ ಗುರುತಿನ ಪ್ರಶ್ನೆ 907. ನಿನ್ನೆ ಹೇಳೈತ್ರಿ ಅವನೇ ಅವರು ಸೇರಿಸ್ಬೇಡ ಅಂತೇಳಿ. ಉತ್ತರ ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷ ಬೊಮ್ಮೇಗೌಡ. ಕೇಳಿ ಯಾವುದು ಏನಿದು ಕ್ವಶನ್? ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರು, ಉತ್ತರವನ್ನು ಒದಗಿಸುತ್ತಾರೆ. ಸನ್ಮಾನ್ಯ ಸಚಿವರೇ, ಮುಳವಾಡ ನೀರಾವರಿ ತಾವು ಈಗಾಗಲೇ 9 ಉಪ ಯೋಜನೆಗಳಿವೆ ಅಂತ ತಿಳಿಸಿದ್ದೀರಿ. ನಮ್ಮ ಜಿಲ್ಲೆಗೆ ಆಗಮಿಸಿರುವಂತಹ 303 TMC ನೀರಿನಲ್ಲಿ ಇದು ಕೊನೆಯ ಕ್ಷಣ. ಅಂದರೆ ರೇವಣಸಿದ್ದೇಶ್ವರ ಏತ ನೀರಾವರಿ ಅಂಥೇಳಿ ನಮ್ಮಲ್ಲಿ ಏತ ನೀರಾವರಿ ಬರುತ್ತೆ. ಆದರೆ ಅಲ್ಲಿ ರೇವಣಸಿದ್ದೇಶ್ವರ ಏತ ನೀರಾವರಿ 28,000 ಹೆಕ್ಟೇರ್ ನೀರಾವರಿ ಇದೆ ಆಗುತ್ತೆ. ಆದರೆ ನಮಗೆ ಬರುವುದು ಕೇವಲ 6,000 ಹೆಕ್ಟೇರ್ ಮಾತ್ರ ಬರುತ್ತೆ. ಅದಕ್ಕೆ ಸನ್ಮಾನ್ಯ ಸಚಿವರಲ್ಲಿ ನಮ್ಮ ಕಳಕಳಿಯ ವಿನಂತಿ ಏನಪ್ಪ ಅಂದರೆ, ಈ
ಈ ವಿತರಣಾ ಕಾಲುವೆಗಳ ಪೈಕಿ ಕೈಗೆತ್ತಿಕೊಳ್ಳಬೇಕಾಗಿರುವ ಬಾಕಿ ಕಾಮಗಾರಿಗಳು ಯಾವ್ಯಾವು ಅಂತ ಕೇಳಿದ್ದಕ್ಕೆ ತಾವು ಏನು ಬರ್ಸಿರಿ? ಪ್ರಗತಿಯಲ್ಲಿರತಕ್ಕಂಥ ಕಾಮಗಾರಿಗಳು ವಿತರಣಾ ನಂಬರ್ 36ರಿಂದ 37, 53ರಿಂದ 66, ವಿತರಣಾ ಕಾಲುವೆ 607, ಕೈಗೆತ್ತಿಕೊಳ್ಳಬೇಕಾದಂಥ ಬಾಕಿ ಕಾಮಗಾರಿಗಳು ವಿತರಣಾ ಕಾಲುವೆ 1. ಪ್ಲೀಸ್ ಈ ವಿತರಣಾ ಕಾಲುವೆ ಮತ್ತು ಕೈಗೆತ್ತಿಕೊಳ್ಳುವ ಕಾಮಗಾರಿಯಲ್ಲಿ ಸ್ವಲ್ಪ ನೀರಾವರಿ ಅದೇ ಸರ್, ಪ್ಲೀಸ್ ನೀರಾವರಿ ಬಗ್ಗೆ ಮಾತಾಡಕತ್ತು ಸ್ವಲ್ಪ ಗಮನ ಇರಲಿ. ಅಲ್ಲೆಲ್ಲ ನೀರಿಲ್ಲಾರ್ದೆ ಕುಡಿಲಾಕ ನೀರಿಲ್ಲಾರ್ದೆ ಇದು ಮಾಡಕತ್ತಾರಲ್ಲ. ವಿತರಣಾ ಕಾಲುವೆ 17, 18, 21ರಿಂದ 35, 35ರಿಂದ 17,408. ಅಮಿತ್ ಶಾ ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳಿರ್ತಕ್ಕಂಥದ್ದು 1ರಿಂದ 67 ಉಪನಾಲುವೆಗಳ ಕೆಲಸ ಆಗಬೇಕಾಗಿದೆ. 36ರಿಂದ 67 ಈಗಾಗಲೇ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ. 1ರಿಂದ 36 ಮೊದಲನೇ ಬಾರಿ ಟೆಂಡರ್ ಕರೆದಾಗ ಯಾರೂ ಗುತ್ತಿಗೆದಾರರು ಬಂದಿರಲಿಲ್ಲ. 2ನೇ ಸಾಲಿನೂ ಅದು ಇದಾಗಿದೆ. 3ನೇ ಸಾಲಿ ಬಂದಾಗ ಲ್ಯಾಂಡ್ ಅಕ್ವಿಷನ್ಗೋಸ್ಕರ ಭಾಳ ದಿವಸ ಪೆಂಡಿಂಗ್ ಇದ್ದಿದ್ದರಿಂದ ಅದನ್ನು ನಾವು ಸ್ವಲ್ಪ ಡೆಫರ್ ಮಾಡಿದ್ರು. ಮುಂದೆ ನಾವು ಅದನ್ನು ತಗೊಂಡು ಮಾಡಬೇಕಾಗಿದೆ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಇದೆ. ಅದರ ಕಾರಣಾಂತರದಿಂದ ಅದು ಕೆಲಸ ಟೆಂಡರ್ ಕರೆದರೂ ಸಹ ಯಾರು ಗುತ್ತಿಗೆದಾರರು ಬರದೇ ಇರೋದ್ರಿಂದ ನಿಧಾನ ಆಗಿದೆ. ಮುಂದೆ ಅದನ್ನು ತಕ್ಷಣ ಏನಾದ್ರು ಮಂಜೂರು ಮಾಡಿ ಕೆಲಸ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅವ್ರ ಜೊತೆ ಪ್ರತ್ಯೇಕವಾಗಿ ಮಾತಾಡ್ತೀನಿ. ಶ್ರೀ ಅಶೋಕ್ ಕುಮಾರ್ ರೈ. ಪ್ರಶ್ನೋತ್ತರ ಮುಕ್ತಾಯ ಆಯಿತು. ಸದನವನ್ನ ಮುಂದೂಡಿ ಮತ್ತು 15 ನಿಮಿಷದಲ್ಲಿ ವಾಪಸ್ ಕೊಡೋಣ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.